ದೆಹಲಿ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉಗ್ರರ ಸಂಪರ್ಕ ಶಂಕೆ ಅನಂತನಾಗ್ನಲ್ಲಿ ಪ್ರಿಯಾಂಕ್ ಶರ್ಮಾ ಅನ್ನೋ ಆರೋಪಿ ವಶಕ್ಕೆ. ರೋಹ್ಟಕ್ ಮೂಲದ ವೈದ್ಯೆ ಡಾಕ್ಟರ್ ಪ್ರಿಯಾಂಕ ಶರ್ಮಾ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ದೆಹಲಿಯಲ್ಲಿ ಸಂಜೆ ಹೊತ್ತಿಗದಾಗಲೇ ಬಾಂಬ್ ಬ್ಲಾಸ್ಟ್ ಸಂಭವಿಸುತ್ತೆ. ರೋಹ್ಟಕ್ ಮೂಲದ ವೈದ್ಯೆ ಡಾಕ್ಟರ್ ಪ್ರಿಯಾಂಕ ಶರ್ಮಾರನ್ನ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ವೈಟ್ ಕಾಲರ್ ಭಯೋತ್ಪಾದಕರ ಜೊತೆ ಸಂಪರ್ಕ ಆರೋಪ ವಿಚಾರಣೆ ಮುಂದುವರೆದಿದೆ. ಭಯೋತ್ಪಾದನಾ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಆದಿಲ್ ಜೊತೆಗೆ ಶರ್ಮಾ ಸಂಪರ್ಕದಲ್ಲಿದ್ದರು. ನನ್ನ ಸಹೋದ್ಯೋಗಿ ಆತ ಎಂದ ಶರ್ಮಾ. ನನ್ನ ಸಹೋದ್ಯೋಗಿ, ನಾವು ಆ ತರಹದ ಕೃತ್ಯ ಮಾಡುವವರಲ್ಲ ಎಂದು ವಿಚಾರಣೆ ವೇಳೆ ಶರ್ಮಾ ಹೇಳಿಕೆ. ಉಗ್ರರ ಸಂಪರ್ಕ ಶಂಕೆ ಅನಂತನಾಗ್ನಲ್ಲಿ ಪ್ರಿಯಾಂಕಾ ಶರ್ಮಾ ವಶಕ್ಕೆ. ದೆಹಲಿ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 8ಕ್ಕೂ ಹೆಚ್ಚು ಡಾಕ್ಟರ್ಗಳನ್ನು NIA ಬಂಧನ ಮಾಡಿತ್ತು. ಆ 8ಕ್ಕೂ ಹೆಚ್ಚು ಡಾಕ್ಟರ್ಗಳಲ್ಲಿ ಈಗಾಗಲೇ 6 ಡಾಕ್ಟರ್ಗಳನ್ನು ಬಿಡುಗಡೆ ಮಾಡಲಾಗಿದೆ. ಈ ಡಾಕ್ಟರ್ಗಳಿಗೂ ಮತ್ತು ದೆಹಲಿ ಬ್ಲಾಸ್ಟ್ ಪ್ರಕರಣಕ್ಕೂ ಯಾವುದೇ ಸಂಬಂಧಗಳಿಲ್ಲ, ಅದಕ್ಕೆ ಸಂಬಂಧಪಟ್ಟ ಪುರಾವೆಗಳಿಲ್ಲ ಅಂತೇಳಿ 5ಕ್ಕೂ ಹೆಚ್ಚು ಡಾಕ್ಟರ್ಗಳನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಆದರೆ ಈ ಪ್ರಕರಣದಲ್ಲಿ ಪ್ರಿಯಾಂಕಾ ಶರ್ಮಾರನ್ನು ಯಾಕೆ ಕಸ್ಟಡಿಗೆ ತೆಗೆದುಕೊಳ್ಳಲಾಯಿತು ಅಂತ ಕೇಳಿದ್ರೆ, ಈ ಪ್ರಕರಣದ ಆರೋಪಿಯಾಗಿದ್ದ ಆದಿಲ್ ಕೂಡ ಡಾಕ್ಟರ್ ಆಗಿದ್ದ. ಆ ವೈದ್ಯಕೀಯ ಆಸ್ಪತ್ರೆಯಲ್ಲಿ ಅಥವಾ ವೈದ್ಯಕೀಯ ವಿದ್ಯಾನಿಲಯದಲ್ಲಿ ಶರ್ಮಾ ಕೂಡ ಆದಿಲ್ನ ಸಹೋದ್ಯೋಗಿಯಾಗಿದ್ದ. ಆದರೆ ಶರ್ಮಾರ ಎನ್ಕ್ವೈರಿಯ ವೇಳೆ ನಾನು ಆದಿಲ್ ಸಹೋದ್ಯೋಗಿಗಳಾಗಿದ್ವಿ, ನಮ್ಮಿಬ್ಬರಲ್ಲೂ ಕೂಡ ಆ ತರಹದ ಕೃತ್ಯ ಮಾಡುವ ಯಾವುದೇ ಉದ್ದೇಶಗಳಿರಲಿಲ್ಲ. ವಿ ಆರ್ ವೈಟ್ ಕಾಲರ್, ನಮಗೆ ಆ ತರಹದ ಕೃತ್ಯಗಳನ್ನು ಮಾಡಲೇಬೇಕು ಅನ್ನೋ ಸುಪಾರಿಗಳು ಕೂಡ ಸಿಕ್ಕಿರಲಿಲ್ಲ. ಹಣಕ್ಕೋ ಆಮಿಷಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಯಾವುದೇ ಕಾರಣಕ್ಕೂ ಕೂಡ ಆ ತರಹದ ಕೃತ್ಯ ಮಾಡಬೇಕಾದ ಅನಿವಾರ್ಯತೆ ನಮಗಿಲ್ಲ. ವಿಚಾರಣೆ ಮುಂದುವರೆದಿದೆ. ಶರ್ಮಾರನ್ನು ಇನ್ನೂ ಕೂಡ ಬಿಡುಗಡೆ ಮಾಡಲಿಲ್ಲ. ವೈಟ್ ಕಾಲರ್ ಭಯೋತ್ಪಾದಕರ ಸಂಪರ್ಕದಲ್ಲಿದ್ದರು ಅನ್ನೋ ಆರೋಪ ಅವರ ವಿರುದ್ಧ ಇದೆ. ನನ್ನ ಸಹೋದ್ಯೋಗಿ ಆತ ಎಂದ ಶರ್ಮಾ, ನಾವು ಆ ತರಹದ ಕೃತ್ಯ ಮಾಡುವವರಲ್ಲ ಎಂದು ವಿಚಾರಣೆ ವೇಳೆ ಶರ್ಮಾ ಹೇಳಿಕೆ. ಒಟ್ಟಾರೆ ದೆಹಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ, ದಿನಕ್ಕೊಬ್ಬ ಆರೋಪಿಯನ್ನು ಹಿಡಿತಿದ್ದಾರೆ, ದಿನಕ್ಕಿಬ್ಬರನ್ನು ಬಿಡುಗಡೆ ಮಾಡ್ತಿದ್ದಾರೆ. ಇದರಲ್ಲಿ ಏನು ಎತ್ತ ಅನ್ನೋದನ್ನು ಈಗಲೂ ನಿಖರವಾಗಿ ಹೇಳೋದಕ್ಕಾಗಲ್ಲ. ಸಿಕ್ಕವರನ್ನು ವಿಚಾರಣೆಯನ್ನು ನಡೆಸ್ತಾ ಇರತಕ್ಕಂತಹ NIA ಸಂಶಯ ಬಂದವರನ್ನೂ ಕೂಡ ಕಸ್ಟಡಿಗೆ ತೆಗೆದುಕೊಂಡು ಎನ್ಕ್ವೈರಿ ನಡೆಸ್ತಾ ಇದ್ದಾರೆ. ಇಂಟೆಲಿಜೆನ್ಸ್ ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿ ಕಲೆಕ್ಟ್ ಮಾಡಲಾಗ್ತಾ ಇದೆ. ಅವತ್ತಿನ ದಿನ ದೆಹಲಿಯ ಕೆಂಪುಕೋಟೆಯ ಈ ಬ್ಲಾಸ್ಟ್ ನಡೆದಂಥ ಆಸುಪಾಸಿನ ಅಷ್ಟೂ CCTV ಫುಟೇಜ್ಗಳ ಪರಿಶೀಲನೆಗಳಾಗ್ತಾ ಇದೆ. ಒಂದರ ಹಿಂದೆ ಒಂದು. ಆದರೆ CCTV ಫುಟೇಜ್ಗಳಲ್ಲಿ ಒಂದಷ್ಟು ಸ್ಪಷ್ಟತೆ ಇಲ್ಲದೇ ಇರತಕ್ಕಂತಹ ಕಾರಣದಿಂದಾಗಿ ಒಂದಷ್ಟು ಫುಟೇಜನ್ನು ಕೂಡ ಈಗ ಹೋಲ್ಡ್ ಮಾಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.